ಈ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ, ಎಸ್ಪೆಷಲಿ ನನಗೆ. ಏನೋ ಫಂಕ್ಷನ್ ನನಗೆ ಗೊತ್ತಿಲ್ಲ ಆದರೂ ಬಂದಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ, ಎಸ್ಪೆಷಲಿ ನನಗೆ. ಓಕೆ, ಸ್ವಲ್ಪ ಜನ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡೋರಿಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಇಲ್ಲಿ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡಿದವ್ರಿಗೆ ಗೊತ್ತಿರುತ್ತೆ ಏನು ಅಂತ. ಸೊ ಗೊತ್ತಿಲ್ಲ ಅಂದರೆ ಮೇ ಬಿ ತಮ್ಬ್ಲೈನಲ್ಲಿ ನೋಡಿರ್ತೀರ. ಇಷ್ಟರಲ್ಲಿ ಈ ವ್ಲಾಗ್ ಫುಲ್ ನೋಡಿ ಏನು ಅಂತ ವಿಷಯ ತಿಳ್ಕೊಳ್ಳಿ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಅ ಸ್ಪೆಷಲ್ ವ್ಲಾಗ್. आपको फिल चाहिए ना इसको. ಹೋಗಿ ಮೆಹಂದಿ ಹಾಕ್ಸ್ಕೊಂಡು ಬಂದೆ. ಇಷ್ಟು ಹಾಕ್ಸ್ಕೊಳ್ಳೋಕ್ಕೇ ಆ್ಯಕ್ಚುಲಿ ನಾನು ತೊಗೊಂಡು ಹೋಗಿದ್ದ ರೆಫರೆನ್ಸ್ ಆಲ್ಮೋಸ್ಟ್ ಈ ಥರ, ಬಟ್ ಅಷ್ಟು ಎಕ್ಸಾಕ್ಟ್ ಹಾಕಿಲ್ಲ ಅವರು, ಬಟ್ ಚೆನ್ನಾಗಿ ಬಂದಿದೆ. ಓಕೆ, ಇದಕ್ಕೆ ಕುತ್ಕೊಳ್ಳೋಷ್ಟರಲ್ಲೇ ಸಾಕಾಗೋಯ್ತು. ಆಮೇಲೆ ಇದಕ್ಕೆ ಯಾವುದಾದ್ರೂ ಸಿಂಪಲ್ ಆಗಿರೋದು ಹಾಕಿ ಅಂದ್ಬಿಟ್ಟು ಹಾಕ್ಸ್ಕೊಂಡ್ಬಿಟ್ಟೆ, ಕುತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಫೈನಲಿ ಹಾಕ್ಸ್ಕೊಂಡು ಬಂದೆ. ಇವಾಗ ಒಂದು ಅಡ್ವಾಂಟೇಜ್ ಏನಂದರೆ ಬಬ್ಬು ಕೈಯಲ್ಲೆಲ್ಲ ಸೇವ್ ಮಾಡಿಸ್ಕೊಳ್ಳೋದು. ಕಾಯ್ತಾ ಇದ್ದಲ್ಲ. ಎಸ್, ಇಲ್ಲ ಬಬ್ಬು, ನಿಂಗೆ ಹೆಲ್ಪ್ ಮಾಡ್ಬೇಕಂತ ನೋಡು, ಅದಕ್ಕೆ ಈ 3 ಫಿಂಗರ್ಸ್ನ ಬಿಟ್ಕೊಂಡ್ಬಂದೆ. ಅಲ್ಲಲ್ಲಲ್ಲಲ್ಲಲ್ಲ. ಓಕೆ, ಏನಕ್ಕೆ ಹಾಕ್ಕೊಂಡಿದ್ದೀನಿ, ಏನು ವಿಷಯ ಅಂತ ನೋಡಿ, ಸ್ಟೇ ಟ್ಯೂನ್. ಓಕೆನಾ? ಎಲ್ಲದಕ್ಕೆ ಹಾಕಿದ್ನಾ? ಎಸ್, ಇದು ಎರಡೆರಡನೇ ಸಲ ಸಕ್ಕರೆ ನೀರು ಅಜ್ಜಿ ಚೆನ್ನಾಗಿ ಬರಲಿ ಅಂತ ಪಾಪ ಇವರೇ ಆಗ್ತಾ ಇದ್ದಾರೆ. ಮುಗಿತಾ? ಪ್ಲೀಸ್ ಇಷ್ಟದ ಜಡ ನನ್ನ ಕನಸಲ್ಲೂ ಜಾಗ ಆಯ್ತಾ? ರೆಡಿನಾ? ನಾನೇ ನನ್ನ ಬ್ಲಾಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬಕರಾಗಿ ಮಾಡಿ. ಗೊತ್ತಲ್ಲ ಪೇಜ್ ಅನುಂಚೆದು. ಬರೀ ಡೌಗಳು ನಿಂತ. ವಾಲಪ್ಪ, ನಿಂಗೆ ಅಲ್ಲಿರೋಕೆ ಆಯ್ತಿಲ್ಲ ಅಂತ ಗೊತ್ತು. ಬಾಪ ಬಾಪ, ನೀನು ಬಾಳಪ್ಪ, ನನ್ನ ಹತ್ರ ಬಾಪ. ಬಾಪ, ನೀ ಕೈ ಬಿಡು. ಬಾಪ ಬಾಲಪ್ಪ, ಬಾರಪ್ಪ. ಸರ ನೋಡಿ ಬಂದಿದ್ದಾರೆ, ನೀನು ನೋಡ್ಬೋದು. ಇಲ್ಲ ಇಲ್ಲಿ ಈ ಸೈಡ್ ಇದೆ. ಶುರು ಆಯ್ತು ಈಗ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಇಲ್ಲ ಈ ಸೈಡ್. ಈ ಕಡೆ ನಿನ್ನ ಫೇಸ್ ಯಾವುದು ಫೋಟೋದು? ಈ ಸೈಡ್. ಆ ಕಡೆ ಸುಮ್ಮನೆ ಹಿಂಗೆ ನ್ಯಾಚುರಲ್ ಆಗಿ ಬರಲಿ, ತೋರಿಸ್ತಾರೆ ಹಿಂಗೆ ಮಳೆ ಬರ್ತಾ ಇದೆಯಲ್ಲ, ಹಂಗೆ ಮಳೆ ಬರ್ತಾ ಇದೆ. ತಗೊಂತೀನಿ, ಮಾತಾಡಿಸ್ತಾರೆ ಹಿಂಗೆ. ಅಲ್ಲಿ ಮಳೆ ಹನಿ ಬಿಟ್ಟಿದ್ದು ನಾನು ಏನು ಪುಕ್ಕ ಪುಕ್ಕ ಇನ್ನೂ ಜೋರಾಗಿ ನಗ್ಬೇಕು, ಹಂಗಲ್ಲ ನಗ್ಬೇಕು.
ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಂಕ್ಷನ್ ಕೇಳೋ ಯಾರು? ಮಾಮ ಇದೆ. ಹಾಂ, ಏನೋ ಫಂಕ್ಷನು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಆದರೂ ಬಂದಿದೆ ಏನು ಗೊತ್ತಿಲ್ಲ. ಎಲ್ಲ ಕವರ್ ಆಗ್ಬೇಕು, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅಲ್ಲ, ಎಲ್ಲ ಕವರ್ ಆದರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಇವರಿಬ್ರು ಮಾತಾಡ್ತಾರೆ ಡಬ್ಬಿಂಗ್ ಕೂಡ ಆಮೇಲೆ. ಏನು ಉಯ್ ರೆಕಾರ್ಡೇ ಆಗ್ತಾಯಿಲ್ಲ, ಅವಾಗಿಂದ ಇಟ್ಕೊಂಡಿದ್ದೀನಿ. ಖುಷಿ ಆಗ್ಬಿಟ್ರಲ್ಲ, ಆಗ್ತಾ ಇದೆ. ಅವಳಿಗೆ ತಿನ್ಸ್ಬೇಕು, ನಿಮ್ಗಲ್ಲ. ಅವಳು ತಿನ್ಸ್ ನಾನು ತಿನ್ನೋರು ಅದನ್ನು ಸಿಕ್ಕು. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಆ ತಿನ್ಸೋದು ಅವಳಿಗೆ ಇದು ಕಾಜು ಬರ್ಫಿ ಥರನೇ ಇರುತ್ತೆ. ನೀನು ಅವ್ರಿಗೆ ತಿನ್ಸೋ. ಹಾಂ, ಇದು ಒಳ್ಳೆ ಈ ಮೀಡಿಯಾದವರೆಲ್ಲ ಇರ್ತಾರಲ್ಲ, ಈ ತಗೋ ತಗೋ. ಅವಳ ಹಿಂದೆ ಹಿಂಗೆ ನಿಂತ್ಕೊಳ್ಳಪ್ಪ, ನೀನು ಹಿಂಗೆ ಇಟ್ಕೊಂಡು. ಹಾಂ, ನಮ್ಮ ಕಾಲದಲ್ಲಿ ಇಲ್ಲ ಮಗ ಅದೆಲ್ಲ, ಈಗೆಲ್ಲ ಅದೆಲ್ಲ ಇದೆಯಲ್ಲ ಟ್ರೆಂಡ್ ಅಲ್ಲಿ. ಇವಾಗ ಬ್ಲಾಗ್ ನೋಡಿರ್ತೀರ, ಏನು ಅಂತ ಅರ್ಥ ಆಗಿರುತ್ತೆ. ವಿ ಆರ್ ಬಿಕಮಿಂಗ್ 3. ಎಷ್ಟು ಖುಷಿ ಇದೆ. ವಿ ಆರ್ ಆಲ್ರೆಡಿ 3. ವಿ ಆರ್ ಕಮಿಂಗ್ ಸೂನ್. ಸೊ ಇದೊಂದು ಪುಟ್ಟ ಶಾಸ್ತ್ರ ಅಷ್ಟೇ. ಒಂದು ಎಷ್ಟು ಮಂತ್ಸ್ ಆದಮೇಲೆ ಒಂದು ಹೂ ಮುಡ್ಸೋ ಶಾಸ್ತ್ರ ಅಂತ ಮಾಡ್ತಾರೆ. ಅದು ಇವತ್ತು ಆಯಿತು. ಅದೇನಕ್ಕೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಅದೆಲ್ಲ ಶಾಸ್ತ್ರ ಮಾತ್ರ ಮಾಡಿಸ್ಕೊಂಡು ಅಷ್ಟೇ. ಇವತ್ತು ಹೂ ಮುಡ್ಸೋ ಶಾಸ್ತ್ರ ಇತ್ತು. ನೀವಿಲ್ಲಿ ಅಷ್ಟೇ. ಹೆಂಗೆ ಅನಿಸ್ತು ನಿಮಗೆ ಫಸ್ಟ್ ಫಂಕ್ಷನ್? ಹೆಂಗೆ ಅನಿಸ್ತು? ಚೆನ್ನಾಗಿ ಖುಷಿ ಆಯಿತು. ಒಂಥರ ಚೆನ್ನಾಗಿತ್ತು ನನಗೆ ಫಸ್ಟ್ ಫಂಕ್ಷನ್. ಖುಷಿ ಇದೆ ಫಸ್ಟ್ ಫಂಕ್ಷನ್ ಅಂತ. ಈಗ ಅದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್ ವ್ಲಾಗ್ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಫಸ್ಟ್ ಸೆಮಿಸ್ಟರ್ ಆಗೋಯ್ತು. ಫಸ್ಟ್ ಸೆಮಿಸ್ಟರಲ್ಲಿ ಏನೇನು ಹೊಟ್ಟೆ ನೋಡ್ಕೊಂಡಿದ್ದೀರಿ ಹೇಳಲ್ಲ, ಅದನ್ನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಈ ಶಾಸ್ತ್ರ ಆಯಿತು. ವೆಲ್ ಅಪ್ಡೇಟ್ ಯು ಸೂನ್ ಇನ್ ನೆಕ್ಸ್ಟ್ ವ್ಲಾಗಲ್ಲಿ ಏನು ಅಂತ. ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.